ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸುರಭಿ. ದರ್ಶನ್ ಪಟಾಲಂ ಗ್ಯಾಂಗ್ನ ಬಗೆದಷ್ಟು ಮಾಹಿತಿ ಸಿಗ್ತಾ ಇದೆ. ಪೊಲೀಸ್ ಕಸ್ಟಡಿಯಲ್ಲಿ ಸತ್ಯ ಕಕ್ಕಿದ ನಟ ದರ್ಶನ್. ರೇಣುಕಾ ಸ್ವಾಮಿ ಸ್ವಾಮಿ ಕೊಲೆ ಕೇಸ್ ಮುಂದುವರಿದ ತನಿಖೆ. ಆರೋಪಿಗಳ ವಿರುದ್ಧ ಪ್ರಬಲ ಸಾಕ್ಷ್ಯ ಸಂಗ್ರಹಿಸಿದ ಪೊಲೀಸರು. ದರ್ಶನ್ ಪಟಾಲಂನ ಕ್ರೌರ್ಯ ಕಂಡು ಪೊಲೀಸರು ಶಾಕ್ಗೊಂಡಿದ್ದಾರೆ. ನಾಳೆ ಅಂತ್ಯವಾಗಲಿದೆ ಆರೋಪಿಗಳ ಪೊಲೀಸ್ ಕಸ್ಟಡಿ. ಪೊಲೀಸ್ ಕಸ್ಟಡಿಯಲ್ಲಿ ಸತ್ಯ ಕಕ್ಕಿದ್ದಾರೆ ನಟ ದರ್ಶನ್. ಇನ್ನೊಂದೆಡೆ ಯಾರ ಒತ್ತಡಕ್ಕೂ ಒಳಗಾಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿರುವ ನಟ ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆಯಲ್ಲಿ ತನ್ನ ಪಾತ್ರದ ಬಗ್ಗೆ ತಪ್ಪೊಪ್ಪಿಗೆ ಹೇಳಿಕೆ ನೀಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ವೀರೇಶ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಾಳೆ ದರ್ಶನ್ ಅವರ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಮುಂದೆ ಏನಾದ್ರೂ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವ ಸಾಧ್ಯತೆ ಏನಾದ್ರೂ ಇದೆಯಾ? ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಸುರಭಿ, ಏನು ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಅವರ ಸಹಚರರನ್ನು ಅರೆಸ್ಟ್ ಮಾಡಿ ಬಂಧಿಸಿ ವಿಚಾರಣೆ ನಡೆಸ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಮೊದಲು ಅಂದರೆ ಈಗ ಜೂನ್ 11ರಂದು ದರ್ಶನ್ ಅವರನ್ನು ಮೈಸೂರಿನಿಂದ ನೇರವಾಗಿ ಅರೆಸ್ಟ್ ಮಾಡಿಕೊಂಡು ಪೊಲೀಸರು ಬೆಂಗಳೂರಿಗೆ ಕರೆತರ್ತಾರೆ. ಅಲ್ಲಿವರೆಗೆ ಅವರು ಏನು ಕೋರ್ಟ್ಗೆ ಅಂದರೆ ಈಗ ನ್ಯಾಯಾಲಯಕ್ಕೆ ಒಪ್ಪಿಸ್ತಾರೆ. ನ್ಯಾಯಾಲಯದ ಮುಂದೆ ಅವರು 6 ದಿನಗಳ ಕಾಲ ಕಸ್ಟಡಿಯನ್ನು ತೆಗೆದುಕೊತಾರೆ ಮೊದಲು. ಅದನಂತರ 6 ದಿನಗಳ ಒಳಗಾಗಿ ಏನು 6 ದಿನಗಳ ಕಾಲ ವಿಚಾರಣೆ ನಡೆಸ್ತಕ್ಕಂಥ ಪೊಲೀಸರು ವಿಚಾರಣೆಯ ನಂತರ ಮತ್ತೆ 5 ದಿನಗಳ ಕಾಲ ಮತ್ತೆ ಪೊಲೀಸ್ ಕಸ್ಟಡಿಯನ್ನು ತೆಗೆದುಕೊತಾರೆ. ಆ ನಂತರ ಸತತವಾಗಿ ಅಂದರೆ ಒಟ್ಟು 9 ದಿನಗಳ ಕಾಲ ಏನು ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಅವರ ಸಹಚರರಿಗೆ 9 ದಿನಗಳ ಕಾಲ ವಿಚಾರಣೆಯನ್ನು ನಡೆಸ್ತಾರೆ. ಈ ಒಂದು ವಿಚಾರಣೆ ವೇಳೆ ಸಾಕಷ್ಟು ಸ್ಥಳಗಳಿಗೆ ಹೋಗಿ ಮಹಜರು ಮಾಡತಕ್ಕಂಥದ್ದು, ಜೊತೆಗೆ ಹಲವಾರು ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಇವೆಲ್ಲವುಗಳನ್ನ ಒಟ್ಟುಗೂಡಿಸಿ ಏನು ಈಗಾಗಲೇ ವಿಚಾರಣೆಯನ್ನು ಕೈಗೊಂಡಿದ್ದಾರೆ. ಇನ್ನೇನು ನಾಳೆ ಕೂಡ ಏನು ದರ್ಶನ್ ಹಾಗೂ ಪವಿತ್ರಗೌಡ ಸೇರಿದಂತೆ ಅವರ ಸಹಚರರ ಕಸ್ಟಡಿ ಕೂಡ ನಾಳೆ ಅಂತ್ಯವಾಗಲಿದೆ. ಯಾಕಂತಂದರೆ ಈಗಾಗಲೇ ಎಲ್ಲವನ್ನ ಪರಿಶೀಲನೆ ಮಾಡಿದಂಥ ಪೊಲೀಸರಿಗೆ ನಾಳೆ ಒಂದು ಬೇರೆ ಅಂದರೆ ಈಗ ಕಸ್ಟಡಿ ತೆಗೆದುಕೊಳ್ಳೋದು ಅನಿವಾರ್ಯ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಅವ್ರಿಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಾಕ್ಷಿಗಳನ್ನು ಕಲೆ ಹಾಕಿರುವುದರಿಂದ ಯಾವುದೇ ಸ್ಥಳ ಮಹಜರಾಗಲಿ ಅಥವಾ ಸಾಕ್ಷಿಗಳಾಗಲಿ ಇನ್ನು ಪತ್ತೆ ಹಚ್ಚುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಾಳೆ ದರ್ಶನ್ ಸೇರಿದಂತೆ ಅವರ ಸಹಚರರು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಸೇರುವ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ರೀತಿಯಾದಂಥ ಪೇಪರ್ಸ್ ವರ್ಕನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ನಾವು ಹೇಳೋದಾದರೆ ಇವು ಎಲ್ಲ ವಿಚಾರಣೆ ಈಗಾಗಲೇ ಮುಗಿದಿರೋದ್ರಿಂದ ಪೊಲೀಸರು ಯಾವುದೇ ರೀತಿಯಾದ ಕಸ್ಟಡಿಗೆ ನಮಗೆ ಮತ್ತೆ ಕೊಡಿ ಅನ್ನೋ ಒಂದು ಮಾತನ್ನು ನ್ಯಾಯಾಧೀಶರ ಮುಂದೆ ಇಡುವುದಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ಏನು ನಾಳೆ ಕೋರ್ಟ್ಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿರುವ ಪೊಲೀಸರು ಈಗ ನಾವು ಎಲ್ಲವನ್ನು ವಿಚಾರಣೆ ಮಾಡಿದ್ದೇವೆ, ಏನು ಜೈಲಿಗೆ ಒಂದು ಕಳಿಸುವ ಒಂದು ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅಂದರೆ ನಾಳೆ ದರ್ಶನ್ ಬಹುತೇಕವಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಸುರಭಿ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಎಸ್ಪಿಪಿ ಬದಲಾವಣೆ ವದಂತಿಗೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ವಿಟರ್ ಮೂಲಕ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ.
ಎಸ್ಪಿಪಿ ಬದಲಾವಣೆ ವದಂತಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಟ್ವಿಟರ್ ಮೂಲಕ ಸ್ಪಷ್ಟನೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ, ಎಸ್ಪಿಪಿ ಬದಲಾವಣೆಗೆ ನನ್ನ ಮೇಲೆ ಒತ್ತಡವಿಲ್ಲ, ಯಾವ ಸಚಿವರು ಶಾಸಕರು ನನಗೆ ಒತ್ತಡ ಹಾಕಿಲ್ಲ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಒತ್ತಡ ಹಾಕಿದ್ರು ನಾನು ಅದನ್ನೆಲ್ಲ ಕೇಳೋದಿಲ್ಲ. ನೆಲದ ಕಾನೂನು ಏನ್ ಹೇಳುತ್ತೋ ಅದ್ರಂತೆ ತನಿಖೆ ಮಾಡಿ. ಪೊಲೀಸರಿಗೆ ತನಿಖೆಗೆ ಸ್ವಾತಂತ್ರ್ಯ ನೀಡಲಾಗಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಎಸ್ಪಿಪಿ ಬದಲಾವಣೆ ವಿಚಾರದಲ್ಲಿ ಹುರುಳಿಲ್ಲ, ಟ್ವಿಟರ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ, ಎಸ್ಪಿಪಿ ಬದಲಾವಣೆ ಮಾಡಿ ಎಂದು ಯಾರು ನನಗೆ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ನಾನ್ ಕೇಳೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಪ್ರಸನ್ನ ಕುಮಾರ್ ಬದಲಾವಣೆ ಮಾಡಲ್ಲ, ಆದರೂ ಸಹ ಸಾಮಾಜಿಕ ಜಾಲತಾಣಗಳ ಮೂಲಕ ಮತ್ತೊಮ್ಮೆ ಸ್ಪಷ್ಟನೆ ನೀಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರನ್ನು ಬದಲಾವಣೆ ಮಾಡಲು ನನ್ನ ಮೇಲೆ ಯಾವ ಸಚಿವರಿಂದ ಶಾಸಕರಿಂದ ಒತ್ತಡ ಇಲ್ಲ. ಕಾನೂನು ಏನ್ ಹೇಳುತ್ತೋ ಅದರಂತೆ ತನಿಖೆಯಾಗುತ್ತೆ. ಇದರಲ್ಲಿ ಒತ್ತಡವೋ ಇನ್ನೊಂದು ಯಾವುದಕ್ಕೂ ನಾನು ಗಮನ ಕೊಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿಯೇ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ. ಪೊಲೀಸರಿಗೆ ಪ್ರಕರಣದಲ್ಲಿ ತನಿಖೆಯಲ್ಲಿ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇನೆ. ಎಸ್ಪಿಪಿ ಬದಲಾವಣೆ ಪ್ರಸ್ತಾವನೆ ನನ್ನ ಮುಂದೆ ಇದುವರೆಗೂ ಬಂದೇ ಇಲ್ಲ. ಹಲವಾರು ಸಚಿವರುಗಳು ಒತ್ತಡ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಆದ್ರೀಗ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಯಾವುದೇ ಸಚಿವರಾಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ನನಗೆ ಒತ್ತಡ ಹಾಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿರೋದು ಕಲ್ಪಿತ ವರದಿಗಳು, ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ದರ್ಶನ್ ಪ್ರಕರಣದಲ್ಲಿ ಸರ್ಕಾರ ನೇಮಿಸಿರುವ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡುವ ಸುದ್ದಿ ಹಬ್ಬಿದೆ ಅಷ್ಟೇ. ಇದಕ್ಕೆ ಜನಾಕ್ರೋಶ ಕೂಡ ಕಾರಣವಾಗಿದೆ. ಯಾವುದೇ ಕಾರಣಕ್ಕೂ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರನ್ನು ಬದಲಾವಣೆ ಮಾಡಬಾರದು ಅಂತಾನೂ ಸ್ಪಷ್ಟನೆಗಳು ಬರ್ತಾ ಇದ್ವು. ಇನ್ ಬಗ್ಗೆ ಛಲವಾದಿ ಮಠದ ಸ್ವಾಮೀಜಿ ಅವರು ಕೂಡ ಹೇಳಿದ್ರು. ನನಗೇನು ಗೊತ್ತಿಲ್ಲ. ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ್ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದೆ. ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ, ನನ್ಗೇನ್ ಗೊತ್ತಿಲ್ಲ. ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ್ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದೆ. ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಪೊಲೀಸ್ನವ್ರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ, ನನ್ಗೇನ್ ಗೊತ್ತಿಲ್ಲ. ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ್ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದೆ. ನನ್ನ ಮೇಲೆ